ಹಾಯ್ ಆಲ್. ಸೊ ಈಗ ಇವತ್ತು ಶನಿವಾರ, ಸೊ ಇವತ್ತು ಹೊರಡ್ತಿದ್ದೀವಿ ಇಲ್ಲಿಂದ. ಗೋವಾ ಹೋಗಿ ಗೋವಾದಿಂದ ನಮಗೆ 3 ಗಂಟೆ ಫ್ಲೈಟ್ ಇದೆ. ಈಗ 9 ಗಂಟೆ ಆಗಿಲ್ಲ ಇನ್ನು, ಸೊ 9 ಗಂಟೆಗೆ ಹೊರಡ್ತೀವಿ. ಬನ್ನಿ, ಚಲೋ ವ್ಲಾಗ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ಮುಂದೆ ಬರೋ ವ್ಲಾಗ್ಸಲ್ಲಿ. ಸೊ ನೀವು ಕೂಡ ನಮ್ಮ ಜೊತೆಗಿರ್ತೀರಾ, ಎಲ್ಲಿ ಹೋಗ್ತೀವಿ ಅಂತ ನೋಡ್ತೀರಾ. ಸೊ ಬನ್ನಿ. ಏರ್ಪೋರ್ಟ್, ಗೋವಾ ಏರ್ಪೋರ್ಟಲ್ಲಿದ್ದೀವಿ. ಕೂತ್ಕೊಂಡಿದ್ದೀವಿ. ಅಂಡ ಬೋಲ ಅಂಡ ಅಂತೆ. ಗೇಟ್ ಸಿ ನಮ್ದಿದೆ, ಅದ್ರ ಡಿಪಾಸ್ ಟೈಮ್ ಆಗಲಿ. ಸೊ ಫ್ಲೈಓವರ್ ಟೈಮ್ ಬಸ್. ಸೊ ಟಿಕೆಟ್ ಕೂಡ ಸಿಕ್ತಿ. ಇನ್ನೇನು ಹೊರಟ್ವಿ, ಫ್ಲೈಟ್ ಬರ್ತದೆ. ಆ ಕಡೆ ನೋಡಿ ಫ್ಲೈಟ್ಸ್ ಇದೆ ಅಲ್ಲಿ. ಸೊ ಹೊರಟ್ವಿ ಫ್ಲೈಟಿಗೆ. ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಬೆಂಗಳೂರಿಂದ ಮತ್ತೆ ನೆಕ್ಸ್ಟ್ ಇನ್ನೊಂದು ಫ್ಲೈಟ್ ಇದೆ. ಸೊ ಇಲ್ಲಿಂದ ಫಸ್ಟ್ ಬೆಂಗಳೂರು ಟು ಇದೆ ನೆಕ್ಸ್ಟ್. ಆಮೇಲೆ ಮೀಟ್ ಆಗ್ತೀನಿ. Between the cabin are my colleagues Sivan, Prashansha and Ananya. ಬೆಂಗಳೂರು ಏರ್ಪೋರ್ಟಲ್ಲಿದ್ದೀವಿ. ಹಾಂ, ಹೋಗೋಣ. ನೆಕ್ಸ್ಟ್ ಇಲ್ಲಿಂದ ವಾರಣಾಸಿಗೆ ಡೈರೆಕ್ಟ್ ಫ್ಲೈಟ್ ಇದೆ. ಸೊ ಈಗ 2ನೇ ಫ್ಲೈಟ್ ಹತ್ತಬೇಕು. ಹೋದ್ಮೇಲೆ ವಾರಣಾಸಿಲಿ ಮೀಟ್ ಆಗ್ತೀವಿ.
ಓಡಿ ಇನ್ನೊಂದು ಫ್ಲೈಟ್ ಹಿಡಿದಾಗಿದೆ ಈಗ. ಅಂದರೆ ಅಲ್ಲಿ ನಮಗೆ ಗೋವಾದಲ್ಲಿ ಫ್ಲೈಟ್ ಲೇಟ್ ಆಗಿಬಿಡ್ತಾ, ಗೋವಾದಿಂದ ಬರೋ ತನಕ ನಮಗೆ ಇಲ್ಲಿ 5:30 ಆಗಿಬಿಡ್ತು. 5:50ಗೆ ಇನ್ನೊಂದು ಫ್ಲೈಟ್ ಇತ್ತು. ಸೊ ಜೋರಾಗಿ ಬಂದು ಈಗ ಫ್ಲೈಟಲ್ಲಿದ್ದೀವಿ. ಈಗ ಬೆಂಗಳೂರಿಂದ ವಾರಣಾಸಿ ಹೊರಟಿದ್ದೀವಿ. ಸೊ ವಾರಣಾಸಿಯಲ್ಲಿ ಮತ್ತೆ ವಿಂಡೋ ಸೀಟೇ ಸಿಕ್ಕಿದೆ, ಎರಡು ವಿಂಡೋ ಸೀಟೇ ಸಿಕ್ಕಿದೆ. ಓಕೆ, ಈಗ ಟೇಕ್ ಆಫ್ ಆಗ್ತಾ ಇದೆ ಅಂತ. ಅದು ಹಾಕ್ಲ ನಾನು ಇದರಲ್ಲೇ ಇದು ಓಡ್ ಬರೋದ್ರಲ್ಲೇ. ಆದ್ರೆ ಈಗ ಸ್ವಲ್ಪ ದೂರ ಇದೆ, ಆವಾಗ ಅಲ್ಲೇ ಆಗೋದಲ್ಲ. ಬೆಳಿಗ್ಗೆನೇ ಎದ್ಕೊಂಡು ಈಗ ದಶಾಶ್ವಮೇಧ ಘಾಟಿಗೆ ಬೋಟಿಂಗಿಗೆ ಹೋಗ್ತಾ ಇದ್ದೀವಿ. ಬೋಟಿಂಗ್ ಮುಗಿಸ್ಕೊಂಡು ಬಂದು ಆಮೇಲೆ ನೆಕ್ಸ್ಟ್ ಎಲ್ಲಿ ಹೋಗೋದು ಏನು ಅಂತ ನೋಡೋಣ. ಗಲ್ಲಿ ಇದೆ ಅಲ್ಲ, ಸೊ ಹಂಗೆ ಗೊತ್ತಾಗಲ್ಲ ಎಲ್ಲಿ ಹೋಗೋದು ಅಂತ. ಸೊ ಬೋಟಿಂಗಿಗೆ ಬೆಳಿಗ್ಗೆನೇ ಹೋಗ್ತಾ ಇದ್ದೀವಿ. ಇನ್ನೇ ನೈಟ್ ಆಗಿತ್ತಲ್ಲ, ಅದಕ್ಕೆ ನಾನೇನು ಚೆಕ್ ಇನ್ ಮಾಡಿಲ್ಲ. ನಾಳೆ ಹಾಕ್ತೀನಿ ನಿಮಗೆ ಏನೇನು ಆಗುತ್ತೆ ಅಂತ. ಸರಿ, दशाश्वमेध घाट. बोट में जाना. ಈಗ ದಶಾಶ್ವಮೇಧ ಘಾಟಿಗೆ ಬಂದಿದ್ದೀವಿ. ಸೊ ಗಂಗಾರತಿ ನಡೆಯೋದು ಅಲ್ಲಿ ನಿಮಗೆ ಕಾಣ್ತಾ ಇದೆಯಾ ಗೊತ್ತಿಲ್ಲ, ಇಲ್ಲಿ ಫ್ಲಾಗ್ ಎಲ್ಲ ಕಾಣ್ತಾ ಇದೆಯಲ್ಲ ಅಲ್ಲಿ. ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿ ನೋಡಿ, ಅಲ್ಲೇನು ನೋಡ್ತಾ ಇದ್ದೀರಾ, ಇದೆ ಈಗ ಬೋಟಿಂಗ್ ಸಲುವಾಗಿ ಬಂದಿದ್ದೀವಿ. ಬೋಟಿಂಗಿಗೆ ಪರ್ ಪರ್ಸನ್ 350 ಅಂತ. ನೋಡೋಣ ಹೇಗಾಗುತ್ತೆ. ಎಲ್ಲಾದ್ರೆ ಅವರು ನಾವಿಲ್ಲಿ ಒಬ್ಬರಿಗೆ 200 ಅಂತ ಮಾತಾಡಿಕೊಂಡು ಹೊರಟ್ವಿ. ಅವರು 350 450 ಅಂತ ಹೇಳ್ತಾರೆ. ನೀವು ಸ್ವಲ್ಪ ಬಾರ್ಗೇನ್ ಮಾಡಿ 200ಗೆ ಒಪ್ಕೊಳ್ತಾರೆ. ಆಮೇಲೆ ಇಲ್ಲಿ ಎಲ್ಲ ಘಾಟ್ಸ್ ನಿಮಗೆ 21 ಘಾಟ್ಸ್ ಅಂದರೆ ಒಂದು 21 ಘಾಟ್ಸ್ ತೋರಿಸ್ಲಿಕ್ಕೆ ಒಂದು ರೇಟು, ಹಾಗೆ 40 ಘಾಟ್ಸ್ ತೋರಿಸ್ಲಿಕ್ಕೆ ಒಂದು ರೇಟ್ ಅಂತ ಇರುತ್ತೆ. ಗೌರ್ಮೆಂಟ್ ಅಮೌಂಟ್ ಅಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ. ಘಾಟ್ಸ್ ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಕೊಟ್ಟಿರ್ತಾರೆ. ಇದೇನು ನೋಡ್ತಿದ್ರ, ಇದೇ ಹರಿಶ್ಚಂದ್ರ ಘಾಟ್. ಅಂದ್ರೆ ಜಾಸ್ತಿ ಹೆಣ್ಣುಗಳನ್ನ ಸುಡೋದು ಇಲ್ಲಿ. ಇನ್ನೊಂದಿದೆ, ಅದು ಕೂಡ ಅವ್ರು ಹೇಳ್ತಾರೆ, ಗೈಡ್ ಅವರೇ ಹೇಳ್ತಾರೆ, ಬೋಟ್ನವರೆಯ ಇದು ಈ ತರ ಘಾಟ್ಸ್ ಅಂತ. ಬಟ್ ನೀವು ನಮ್ಗೇನು ಅದಷ್ಟು ಬೋಟಿಂಗ್, ಯಾಕಂದ್ರೆ ನಾವಿರೋದು ಕೋಸ್ಟಲ್ ಆಗಿರೋದ್ರಿಂದ, ನಾವು ಬೋಟಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಗೇನು ಬೋಟ್ ರೈಡ್ ಏನಷ್ಟು ಇದು ಅನ್ಸಲ್ಲ. ಬಟ್ ಘಾಟ್ಸ್ ಎಲ್ಲ ನೋಡ್ಲಿಕ್ಕೆ ಚೆನ್ನಾಗುತ್ತೆ. ಘಾಟ್ಸ್ ಅಂದ್ರೆ ಯಾವ್ದು ಹೆಚ್ಚು ದೂರ ಇಲ್ಲ, ನಿಮ್ಗೆ 1 hour ಅಲ್ಲಿ ಮುಗಿದೋಗುತ್ತೆ ಘಾಟ್ಸ್. ಒಂದು 20 ಘಾಟ್ಸ್ ತೋರಿಸ್ಲಿಕ್ಕೆ 1 hour ಮಾಡಿದ್ದಾರೆ. ಇಲ್ಲಿ ನನ್ನೇನು ಹಿಂದ್ಗಡೆ ಕಾಣ್ತಾ ಇದೆ, ಅಲ್ಲಿ ಗಂಗಾ ಸ್ನಾನ ಮಾಡ್ಲಿಕ್ಕೆ ಪ್ಲೇಸಸ್ಗಳು ಇರ್ತದೆ. ಇಲ್ಲಿ ಅಂದ್ರೆ
ತುಂಬ ಜನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಮಾಡಿಲ್ಲ. ಇದು ಈ ಕಡೆ ಒಂದು ಕಡೆ ಕರ್ಕೊಂಡ್ಬಂದು ನೀವು ಬೇಕಾದರೆ ಗಂಗಾ ಸ್ನಾನ ಮಾಡಿ ಗಂಗೆನ ತುಂಬಿಕೊಂಡು ಸೊ ಅಲ್ಲಿಂದ ಹೊರಡಬೇಕು. ನಾವು ದರ್ಶನನ ನಾಳೆ ಇಟ್ಕೊಂಡಿದ್ವಿ, ಸೋಮವಾರ. ಸೊ ಇದು ರವಿವಾರ, ಸೋಮವಾರ ದರ್ಶನ ಇಟ್ಕೊಂಡಿದ್ವಿ. ಬಟ್ ಸೋಮವಾರನೂ ಹೋಗೋಣ, ಇವತ್ತು ನೈಟು ಕೂಡ ಹೋಗೋಣ ಅಂತ ಆಮೇಲೆ ಡಿಸೈಡ್ ಆಯಿತು. ಅಂದರೆ ನೈಟ್ ಸ್ವಲ್ಪ ರಶ್ಶು ಕಡಿಮೆ ಇರುತ್ತೆ. ಸೊ ನೀವು ನೈಟ್ 10ಗೆ ಹೋಗ್ರಿ. 10:30ಗೆ ಶಯನ ಆರತಿ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ದರ್ಶನಕ್ಕೆ ಬಿಡಲ್ಲ. 10ಗೆ ಹೋದರೆ ನಿಮಗೆ ಕ್ಯೂ ಇರಲ್ಲ. ನಾವು ಕ್ಯೂವೇ ಇರಲಿಲ್ಲ ಒಳಗಿನ ತನಕ. ಬಟ್ ಮಂಡೇ ಬೆಳಿಗ್ಗೆ ಹೋಗಬೇಕಾದ್ರೆ ಮಾತ್ರ ಕ್ಯೂ ಇತ್ತು. 5 ಗಂಟೆಗೆ ಹೋಗಿದ್ವಿ, 6 ಗಂಟೆ ಅಷ್ಟೆಲ್ಲ ದರ್ಶನ ಆಗಿದೆ. ಬಟ್ ಇದು ಸ್ವಲ್ಪ ವೆಕೇಶನ್ ಟೈಮ್ ಆಗಿರೋದ್ರಿಂದ ಮತ್ತು ಕುಂಭಮೇಳ ಜಸ್ಟ್ ಮುಗಿದಿರೋದ್ರಿಂದ ರಶ್ ಕಡಿಮೆ ಇದೆ. ಸೊ ಈ ಟೈಮಿಗೆ ಹೋಗ್ಬೋದು ಅಂದ್ಕೊಂಡು ನಾವು ಕೂಡ ಬುಕ್ಕಿಂಗ್ ಮಾಡಿ ಹೋಗಿದ್ವಿ. ಇದೇ ನೋಡಿ ಹರಿಶ್ಚಂದ್ರ ಘಾಟ್. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಹೋಗಿ, ರೂಮು ಕೂಡ ನಾನು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿಕೊಂಡು ಬಂದಿದ್ದೆ, ಯಾಕಂದರೆ ಅಲ್ಲಿ ಹೋಗಿ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ ಅಂತ. ಹಾಗೆ ಕಾಶಿಗೆ ಬಂದರೆ ಫೇಮಸ್ ಲಸ್ಸಿ ಕುಡಿಲೇಬೇಕು, ಯಾರು ಕೂಡ ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿತ್ತು. ಅದು ನೋಡಿ ತುಂಬ ದೊಡ್ಡ ಇದೆ ಕಪ್ಪ. ಕಾಲ ಬೇರೆ ವಿಶ್ವಕ್ಕೆ ಅನ್ಕೊಂಡಿದ್ದೆ. नहीं हो गया तो ಹೋಗೋಕ್ಕಾಗಲ್ಲಮ್ಮ, ಹೋಗ್ಬೋದು ಅಂದ್ಕೊಂಡೆ. ದರ್ಶನ ಮುಗಿಸ್ಕೊಂಡು ಮತ್ತೆ ಊಟಕ್ಕೆ ಹೊರಟಿದ್ವಿ. ಸೊ ದರ್ಶನ ಎಲ್ಲ ಮಾಡಿ ಊಟಕ್ಕೆ ಹೋಗಿ ಊಟ ಮಾಡಿ ಬರಬೇಕು. ನೆಕ್ಸ್ಟ್ ನಾಳೆ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. ನಾಳೆ ಇಲ್ಲಿಂದ ಮತ್ತೆ ಹೊರಟು ನೆಕ್ಸ್ಟ್ ಇಲ್ಲಿಂದ ಪ್ರಯಾಗ್ರಾಜ್, ಅಯೋಧ್ಯ. ಚಂದ ವಿಡಿಯೋ ಮಾಡ್ತೇವೆ, ಗಾಡಿಗೆ ಎಡಿಟ್ ಮಾಡ್ತೀರಾ ಮಾತಾಡೋದು? ಹಾಂ, ಇಲ್ಲ ಫೋನಿಗೆ. 2ನೇ ದಿನ ಇಲ್ಲಿ ಕಾಶಿಯಲ್ಲಿ ಮುಗಿಸ್ಕೊಂಡು, ಕಾಶಿಯಲ್ಲಿ ಬೆಳಿಗ್ಗೆ ದರ್ಶನ, ಇವತ್ತು ಕೂಡ ಬೆಳಿಗ್ಗೆ ಸೋಮವಾರ ಆಗಿತ್ತು. ಸೊ ಇವತ್ತು ದರ್ಶನ ಮಾಡ್ಕೊಂಡ್ವಿ. ಈಗ ಮತ್ತೆ ಇಲ್ಲಿಂದ ಅಯೋಧ್ಯ ಹೋಗಬೇಕು. ಇವತ್ತು 2ನೇ ದಿನ, ಇಲ್ಲಿಂದ ಅಯೋಧ್ಯ ಹೋಗ್ತಿದ್ದೀವಿ. ನಾಳೆ ಹೋಗೋಣ ಅಂತ ಮಾಡಿದ್ವಿ ಅಯೋಧ್ಯಕ್ಕೆ, ಬಟ್ ನಾಳೆ ಆಗಲ್ಲ. ನಾಳೆ ಅಂದರೆ ಇವತ್ತೇ ಎಲ್ಲ, ನಿನ್ನೆ ಎಲ್ಲ ನೋಡಿಬಿಟ್ವಿ. ಸೊ ಹಾಗಾಗಿ ಇವತ್ತೇ ಹೊರಡೋಣ ಅಂತ ಇಲ್ಲಿ. ತುಂಬ ಮಾತ್ರ ರಶ್ ಮಾತ್ರ ಯಾವಾಗ ಹೀಗೆ ಇರುತ್ತೋ ಏನೋ. ಕುಂಭಮೇಳ ಆದಮೇಲೆ ಸ್ವಲ್ಪ ಕಡಿಮೆ ಇರ್ಬೋದು ಅಂದ್ಕೊಂಡು, ಬಟ್ ತುಂಬ ರಶ್ ಇದೆ. ಆಮೇಲೆ ಮಾಡ್ತೀನಿ. ಇಲ್ಲಿ ಈ ಕಡೆ ಹೋಗ್ತಾರೆ. ನಾನು ನನ್ನ ತಂಗಿ ಬಂದಿದ್ದೀವಿ ಮಾರ್ಕೆಟಿಗೆ. ಅವಳಿಗೇನೋ ಬೇಕಂತೆ, ಕೊಡಿಸ್ಬೇಕಂತೆ. ಅಷ್ಟೇ ಬಂದಿದೆ. ಓವರ್ ಟೈಮ್ ಲಾಸ್ಟ್. ಇನ್ನೇನು ಒಂದು ಸ್ವಲ್ಪ 11:30 ಹೊರಟು ಬಿಡ್ತೀವಿ ಇಲ್ಲಿಂದ. ಅಲ್ಲಿ ಅಯೋಧ್ಯದಿಂದ ಮತ್ತು ಡೆಲ್ಲಿಗೆ ಫ್ಲೈಟ್ ಇದೆ. ನೆಕ್ಸ್ಟ್ ಟೈಮ್ ಬಂದು ಮೀಟ್ ಆಗ್ತೀವಿ. balance. सोडा शरबत. ಪ್ರತಿಯೊಂದಕ್ಕೂ
ಸಂಗಮ್. ಸೊ ಹಾಯ್ ಆಲ್, ಈಗ ಇವತ್ತು ಸಂಜೆ ಆಗಿಬಿಡ್ತು ಆಲ್ರೆಡಿ. ಅಂದರೆ ಪ್ರಯಾಗ್ರಾಜಿಗೆ ಹೋಗಿದ್ವಿ. ಪ್ರಯಾಗ್ರಾಜಲ್ಲಿ ಅಲ್ಲಿ ತುಂಬ ಬಿಸಿಲಿರೋದ್ರಿಂದ ನನಗೆ ವೀಡಿಯೋ ಏನು ಜಾಸ್ತಿ ಮಾಡಲಿಕ್ಕಾಗಿಲ್ಲ. ಸೊ ಈಗ ಇಲ್ಲಿ ಅಯೋಧ್ಯ ಬಂದಿದ್ದೀವಿ. ಅಯೋಧ್ಯ ಬಂದು ನೈಟ್ ಸ್ಟೇ ಆಗ್ತೀವಿ. ನಾವು ಸ್ಟೇ ಆಗ್ಬೋದು ಇಲ್ಲೇ ಅಯೋಧ್ಯ ದೇವಸ್ಥಾನದ ಹತ್ರನೇ ರೂಮ್ ಮಾಡಿದ್ದೀವಿ. ಸೊ ಇವತ್ತು ನಾಳೆ ಇಲ್ಲಿದ್ದು ನಾಡಿದ್ದು ಬೆಳಿಗ್ಗೆ ಇಲ್ಲಿಂದ ಫ್ಲೈಟ್ ಇದೆ ಮತ್ತೆ. ಸೊ ನೋಡುವ, ನಾಳೆ ಬೆಳಿಗ್ಗೆ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಕಂಪೇರ್ ಮಾಡಿದರೆ ಕಾಶಿಗಿಂತ ಅಯೋಧ್ಯ ಸ್ವಲ್ಪ ಕ್ಲೀನ್. ಕಾಶಿ ಮಾತ್ರ ತುಂಬ ಅಂದರೆ ಈ ಗೋಕರ್ಣ ಹೇಗಿದೆ, ನಮ್ಮ ಗೋಕರ್ಣ ಪ್ಲೇಸ್ ಹಾಗೇ ಇದೆ ಕಾಶಿ ಮಾತ್ರ. ಬಟ್ ಅಯೋಧ್ಯ ಓಕೆ, ಅಯೋಧ್ಯ ಸ್ವಲ್ಪ ಕ್ಲೀನ್ ಆಗಿದೆ. ನೋಡೋಣ ಹೆಂಗಾಗುತ್ತೆ ಏನು. ಮತ್ತು ಬಂದುಬಿಟ್ಟು ನಾಳೆ ಬೆಳಿಗ್ಗೆ ಈಗ ಊಟ ಮಾಡಿ ಮಲ್ಕೊಳ್ತೀವಿ. ನಾಳೆ ಬೆಳಿಗ್ಗೆ ಎದ್ದು ದರ್ಶನಕ್ಕೆ ಹೊರಡ್ತೀವಿ. ನೋಡೋಣ ಎಷ್ಟೊತ್ತಾಗತ್ತೆ ಏನು. ಬಟ್ ಮೊಬೈಲ್ ಅಲೌಡ್ ಇಲ್ಲ ಮಂದಿರದಲ್ಲಿ. ಸೊ ಇಲ್ಲೇ ಮೊಬೈಲ್ ಇಟ್ಟು ಹೋಗ್ತೀವಿ. ನೋಡ್ತೀನಿ, ಆದರೆ ವೀಡಿಯೋ ಮಾಡ್ತೀನಿ. ನಾಳೆ ಮೀಟ್ ಆಗ್ತೀನಿ. ಅದೇ ತನಕ ಬಾಯ್. ಹಾಯ್ ಆಲ್, ನಾವು ಇವತ್ತು ರಾತ್ರಿ ಊಟಕ್ಕೆ ಅಯೋಧ್ಯದಲ್ಲಿ ದೇವಸ್ಥಾನದ ಹತ್ರನೇ ಉಡುಪಿ ಅವ್ರದ್ದು ಹೋಟೆಲ್ ಇದೆ. ಬಟ್ ಅದು ತುಂಬ ಖುಷಿಯಾಗಿದೆ ಅಂದರೆ ನಮ್ಗೆ ಇಲ್ಲಿ ಕನ್ನಡದವ್ರು ಸಿಕ್ಕಿದ್ದಾರೆ. ಕನ್ನಡ ಮತ್ತು ಸೊ ಇಲ್ಲಿ ಕನ್ನಡದವ್ರು ಸಿಕ್ಕಿದ್ದಾರೆ. ಕನ್ನಡದಲ್ಲೇ ಕೇಳ್ತಾ ಇದ್ದಾರೆ. ತುಂಬ ಖುಷಿಯಾಗ್ತದೆ. ನೀವು ಯಾರಾದರೂ ಅಯೋಧ್ಯ ಬಂದಿದ್ರೆ ಇಲ್ಲಿ ಬನ್ನಿ. ಅಯೋಧ್ಯಕ್ಕಿಂತ ನಾನು ನಿಮಗೆ ಹೊರಗಡೆ ಹಾಕ್ತೀನಿ ನೋಡಿ. ಕನ್ನಡದಲ್ಲಿ ಮಾತಾಡ್ತಾರೆ. ಕನ್ನಡದಲ್ಲೇ ಕೇಳಿದ್ರು. ತುಂಬ ಖುಷಿ ಆಯಿತು ಇಲ್ಲಿ ಬಂದು ಕನ್ನಡದವ್ರು ಸಿಕ್ಕಿದ್ದಾರೆ ಅಲ್ಲ ಅಂತ. ನೋಡಿ ನೀವು ಬನ್ನಿ, ಊಟನೂ ಚೆನ್ನಾಗಿದೆ. ಉಡುಪಿ ಅಂತ ಇದೆ, ವೆಜ್ ರೆಸ್ಟೋರೆಂಟ್. ಬನ್ನಿ, ತೋರಿಸ್ತೀನಿ ಅವ್ರನ್ನ. ಅವರು ಕನ್ನಡದಲ್ಲೇ ಮಾತಾಡ್ತಾರೆ ನೋಡಿ. ಚಲೋ ಹೋಗುವ. ಊಟ ಆಯಿತು. ಸೊ ಊಟ ಮುಗಿಸಿ ಮತ್ತೆ ರೂಮಿಗೆ ಹೊರಟ್ವಿ. ಅದೇ ಹೇಳಿದ್ನಲ್ಲ, ಊಟ ಮಾತ್ರ ಚೆನ್ನಾಗಿತ್ತು. ಕನ್ನಡದವ್ರು ಸಿಕ್ಕಿದಂತೂ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಇಲ್ಲಿ ಬಂದು ಅಲ್ಲಿಂದ ಅಯೋಧ್ಯ ಬಂದು ಇಲ್ಲಿ ಕನ್ನಡದವ್ರು ಸಿಗ್ತಾರೆ ಅಂದರೆ ತುಂಬ ಖುಷಿ ಪಡ್ಬೇಕು ಮಾತ್ರ ನಾವು. ಇಲ್ಲಾಂದರೆ ಸ್ವಲ್ಪ ಕಡಿಮೆನೇ ಸಿಗ್ತಾರೆ, ತೊಂದರೆ ಇಲ್ಲ. ಬಟ್ ನೋಡ್ಕೊಂಡು ಮಾಡಿಕೊಂಡು ಹೋಗ್ರಿ ಅಷ್ಟೇ. ರೂಮು ಕೂಡ ಚೆನ್ನಾಗಿದೆ. ಇಲ್ಲಿದು ಕಾಶಿಗೆ ಹೋಲಿಸಿದ್ರೆ ಇದು ಬೆಸ್ಟ್ ಇದೆ. ರೀಸ್ನೇಬಲ್ ಆಗೇ ಇದೆ. ಇಲ್ಲಿ ಬಂದರೆ ನಿಮಗೆ ಸಿಗುತ್ತೆ, ಅಷ್ಟೇನು ಫುಲ್ ಆಗಿರೋಲ್ಲ. ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕಂತನೂ ಇಲ್ಲ. ನೋಡಿರಿ ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೆ ಹಂಗೆ ಮಾಡಿಕೊಂಡು ಬರ್ರಿ. ಊಟದ ವಿಷಯಕ್ಕೆ ಬಂದರೆ ಊಟ ನಾವೇನು ಜಾಸ್ತಿ ಮಾಡಿಲ್ಲ. ಅಂದರೆ ನೈಟ್ ಆಗಿತ್ತಲ್ವ, ಚೆನ್ನಾಗಿದೆ. ಊಟ ಮಾತ್ರ ಚೆನ್ನಾಗಿತ್ತು. ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ದರ್ಶನಕ್ಕೆ ಹೋಗ್ತೀವಿ.